Hi friends, welcome to our class. Today we are going to learn about to have forms. So what are to have forms and how to use to have forms. Okay. ಸೊ ಈ ಒಂದು ಕ್ಲಾಸ್ ಮೂಲಕ ನಾವು ಟು ಹ್ಯಾವ್ ಫಾರ್ಮ್ಸ್ ಅಂತ ತಿಳ್ಕೊಳ್ತಾ ಇದ್ದೇವೆ. ಸೊ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಮೈ ಡಿಯರ್ ಫ್ರೆಂಡ್ಸ್, ಹೌ ಇಟ್ ಈಸ್ ಆ್ಯಂಡ್ ವಾಟ್ ಈಸ್ ಇಟ್. ಸಿ ಟು ಹ್ಯಾವ್ ಫಾರ್ಮ್ಸ್ ಅಂದರೆ ನಾವಿಲ್ಲಿ ಪ್ರೆಸೆಂಟ್ ಫಾರ್ಮ್ಸ್ ಮತ್ತು ಪಾಸ್ಟ್ ಫಾರ್ಮ್ಸ್ ಆಗಿ ಎರಡು ರೀತಿಯಲ್ಲಿ ನೋಡ್ತೀವಿ. ಪ್ರೆಸೆಂಟ್ ಫಾರ್ಮ್ ಅಂದರೆ ಹ್ಯಾವ್ ಮತ್ತು ಹ್ಯಾಸ್ ಆಗಿರ್ತದೆ, ಪಾಸ್ಟ್ ಫಾರ್ಮ್ ಅಂದರೆ ಹ್ಯಾಡ್ ಆಗಿರುತ್ತದೆ. ಸೊ ಇವುಗಳನ್ನ ನಾವು ಎರಡು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಒಂದು ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇವತ್ತಿನ ಕ್ಲಾಸ್ ಮೂಲಕ ನಾನು ಹೆಲ್ಪಿಂಗ್ ವರ್ಬ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಅಥವಾ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೇನೆ. ಬನ್ನಿ ನೋಡೋಣ. ಮೊದಲನೇದಾಗಿ ಪ್ರೆಸೆಂಟ್ ಫಾರ್ಮ್ಸ್ನ ಹ್ಯಾವ್ ಮತ್ತು ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ಎರಡು ವರ್ಬ್ಸ್ ಫಾರ್ಮ್ಸನ್ನು, ಎರಡು ಹೆಲ್ಪಿಂಗ್ ವರ್ಬ್ಸನ್ನ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಎರಡು ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಹ್ಯಾಡನ್ನು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಮೊದಲನೇದಾಗಿ ಪ್ರೆಸೆಂಟ್ ಫಾರ್ಮ್ ಆಗಿ ಹ್ಯಾವ್ ಮತ್ತು ಹ್ಯಾಸನ್ನು ತೆಗೆದುಕೊಳ್ಳೋಣ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಇಲ್ಲಿ ಪ್ರೆಸೆಂಟ್ ಫಾರ್ಮ್ ಹ್ಯಾವ್ ಮತ್ತು ಹ್ಯಾಸ್ ಆಗಿರ್ತದೆ. ಸೊ ಯಾವ ಸಬ್ಜೆಕ್ಟ್ ಬಂದಾಗ ನಾವು ಹ್ಯಾವ್ ಮತ್ತು ಹ್ಯಾಸ್ ಯೂಸ್ ಮಾಡಬೇಕನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ ಐ, ವಿ, ಯು, ದೇ, ಹಿ, ಶಿ, ಇಟ್ ಮತ್ತು ರಾಮ. ಸೊ ಇವುಗಳನ್ನ ನಾನು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡೇನಿ. ಸೊ ನೌನ್ಸ್ ಇರಲ್ಲೇ ನೀವು ಯಾವುದೇ ನಿಮ್ಗೆ ಇಷ್ಟ ಆದ ನೌನ್ಸನ್ನು ತೆಗೆದುಕೊಂಡು ನೀವು ಸೆಂಟೆನ್ಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಎಕ್ಸಾಂಪಲ್ಗೆ ಪೀಪಲ್ ಮತ್ತು ರಾಮ ಅಂತ ತೆಗೆದುಕೊಂಡೇನಿ. ಇಲ್ಲಿ ಹಿ, ಶಿ, ಇಟ್ ಇರಲ್ಲೇ ಸೊ ರಾಮ, ಸೀತಾ ಯಾವುದೇ ರೀತಿಯಾಗಿ ಸಿಂಗ್ಯುಲರ್ ನೌನನ್ನು ಯೂಸ್ ಮಾಡ್ಬೋದು. ಮತ್ತು ಐ, ವಿ, ಯು, ದೇ ಇಲ್ಲಿ ಯೂಸ್ ಮಾಡ್ದಲ್ಲಿ ಸೊ ನಾನು ಪೀಪಲ್ ಯೂಸ್ ಮಾಡಿದ್ದೀನಿ. ಸೊ ನೀವು ಯಾವುದೇ ರೀತಿಯಾಗಿ ಫ್ಲೂರಲ್ ಫಾರ್ಮ್ ಆಗಿ ಆ ಫ್ಲೂರಲ್ ನೌನ್ಸನ್ನು ಯೂಸ್ ಮಾಡ್ಬೋದು. ಸೊ ಯಾವ ರೀತಿ ನಾವು ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಯೂಸ್ ಮಾಡೋದನ್ನು ನೋಡೋಣ. ಮೊದಲನೇದಾಗಿ ಐ, ವಿ, ಯು, ದೇ, ಪೀಪಲ್ ಇಲ್ಲಿ ಹ್ಯಾವನ್ನು ತೆಗೆದುಕೊಂಡಿದ್ದೇನೆ, ಹೌದಾ? ಸೊ ಹ್ಯಾವ್, ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್, ಪೀಪಲ್ ಹ್ಯಾವ್, ಲೈಕ್ ದಿಸ್. ಹಾಗೆ ಹಿ, ಶಿ, ಇಟ್, ರಾಮ ಮತ್ತು ಇಲ್ಲಿ ಹ್ಯಾಸ್ ತೆಗೆದುಕೊಂಡೇನೆ. ಸೊ ಇಲ್ಲಿ ಹ್ಯಾಸ್ ಯೂಸ್ ಮಾಡಬೇಕಾಗಿರ್ತದೆ. ಸೊ ಈ ರೀತಿ ನಾವು ಸೆಂಟೆನ್ಸನ್ನು ಫಾರ್ಮ್ ಮಾಡ್ಬೋದು. ಯಾವ ರೀತಿ? ಹ್ಯಾಸ್ ಮತ್ತು ಹ್ಯಾವ್ ಆಗಿ. ಸೊ ನೋಡಿಲ್ಲೇ ಎಕ್ಸಾಂಪಲ್ಗೆ ಐ ಹ್ಯಾವ್ ಸ್ಪೋಕನ್ ಇನ್ ಇಂಗ್ಲೀಷ್ ತೆಗೆದುಕೊಂಡೇನಿ. ಹಾಗೆ ಐ ಹ್ಯಾವ್ ಬೀನ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಸೊ ಈ ರೀತಿ ನಾವು ಇಲ್ಲಿ ಕೂಡ ಹಿ ಹ್ಯಾಸ್ ಸ್ಪೋಕನ್ ಇನ್ ಇಂಗ್ಲೀಷ್, ಹಾಗೆ ಹಿ ಹ್ಯಾಸ್ ಬೀನ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ಬೋದು ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಈ ರೀತಿ ನಾವು ಎರಡು ಟೆನ್ಸಲ್ಲಿ ಹ್ಯಾವ್ ಮತ್ತು ಹ್ಯಾಸನ್ನು ಯೂಸ್ ಮಾಡ್ತೀವಿ. ಸೊ ಈಗ ನಿಮ್ಗೆ ಐಡಿಯಾ ಬಂತಲ್ಲ ಮೈ ಡಿಯರ್ ಫ್ರೆಂಡ್ಸ್, ಯಾವ ರೀತಿ ಯೂಸ್ ಮಾಡಬೇಕು ಹ್ಯಾವ್ ಮತ್ತು ಹ್ಯಾಸ್ ಅಂತಕ್ಕಂಥದ್ದು. ಸೊ ಹಾಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನ ನೋಡೋಣ ಬನ್ನಿ. ಕೆಲವೊಂದಿಷ್ಟು ಸೆಂಟೆನ್ಸನ್ನು ನಾನು ಇಲ್ಲಿ ಕೊಟ್ಟಿರ್ತೇನೆ. ಸೊ ಯಾವ ರೀತಿ ಈ ಟೆನ್ಸಲ್ಲಿ ನೋಡ್ಬೋದು. ಮೊದಲನೇದಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ತೆಗೆದುಕೊಂಡಿದ್ದೀನಿ. ಸೊ ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈಗ ಎಕ್ಸಾಂಪಲ್ಸ್ ನೋಡಿದ್ರಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಈ ಟೆನ್ಸಲ್ಲಿ ಎಕ್ಸಾಂಪಲ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನೋಡಿದ್ರಿ. ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ ಎಲ್ಲ ಸೆಂಟೆನ್ಸನ್ನು. ಆ ಸೆಂಟೆನ್ಸಸ್ ಯಾವ ರೀತಿ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಸ್ಪೋಕನ್ ಇನ್ ಇಂಗ್ಲೀಷ್, ನಾನು ಇಂಗ್ಲೀಷ್ನಲ್ಲಿ ಮಾತನಾಡಿದ್ದೇನೆ. ಹಿ ಹ್ಯಾಸ್ ಸ್ಪೋಕನ್ ಇನ್ ಇಂಗ್ಲೀಷ್, ಅವನು ಇಂಗ್ಲೀಷ್ನಲ್ಲಿ ಮಾತನಾಡಿದ್ದಾನೆ. ಜಸ್ಟ್ ಅಬ್ಸರ್ವ್ ಇಟ್. ಮಾತನಾಡಿದ್ದಾನೆ ಅಂದರೆ ಇಲ್ಲಿ ಪರ್ಫೆಕ್ಷನ್ಸ್ ತೋರಿಸ್ತೈತಿ. ಸೊ ಆ ಕ್ರಿಯೆ ಪರ್ಫೆಕ್ಟ್ ಆಗಿದೆ ಇಲ್ಲಿ. ಸೊ ಈಗ ಪ್ರತ್ಯಯಗಳನ್ನ ನಾವು ಗಮನದಲ್ಲಿ ಇಡಬೇಕು. ಮಾತನಾಡಿದ್ದಾನೆ, ಮಾತನಾಡಿದ್ದಾಳೆ, ಮಾತನಾಡಿದ್ದೇವೆ, ಈ ರೀತಿ, ಹೌದಾ? ಸೊ ಈ ಟೆನ್ಸಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಯೂಸ್ ಮಾಡ್ಬೋದು ಈ ಸೆಂಟೆನ್ಸನ್ನು. ಸೊ ಅದೇ ರೀತಿ ಇಂಗ್ಲೀಷ್ನಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಮತ್ತು V3 ಫಾರ್ಮ್ ಆಗಿರುತ್ತದೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋನ ಬಿಟ್ಟಿರ್ತೀನಿ, ಇನ್ನೊಂದು ವಿಡಿಯೋನ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಜಸ್ಟ್ ನೋಡಿ ಆ ರೀತಿ.
ಯಾವ ರೀತಿ ಇದೆ ಅನ್ನೋದನ್ನು. ಸೊ ಈಗ ಬನ್ನಿ ಮೈ ಡಿಯರ್ ಫ್ರೆಂಡ್ಸ್, ಸೊ ಈ ಮತ್ತೊಂದು ಟೆನ್ಸ್ ಯಾವುದಪ್ಪ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಈ ಟೆನ್ಸಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿರ್ತೇನೆ, ನೋಡಿ ಯಾವ ರೀತಿ ಇದೆ ಅನ್ನೋದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈಗ ಎಕ್ಸಾಂಪಲ್ಸ್ನೆಲ್ಲ ನೋಡಿದ್ರಲ್ಲ, ಸೊ ಜಸ್ಟ್ ಅಬ್ಸರ್ವ್ ಇಟ್. ಸೊ ನೋಡಿ ಇಲ್ಲಿ, ಐ ಹ್ಯಾವ್ ಬೀನ್ ಡೂಯಿಂಗ್ ಮೈ ಹೋಮ್ವರ್ಕ್. ನಾನು ನನ್ನ ಮನೆ ಕೆಲಸವನ್ನು ಮಾಡುತ್ತಲೇ ಇದ್ದೇನೆ. ಅಂದರೆ ಇಲ್ಲಿ ಕ್ರಿಯೆಸ್ಟ್ ಆಗಿರ್ತದೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮುಂದುವರಿತಾನೆ ಇರ್ತದೆ. ಸೊ ಇಂಥವನ್ನ ನಾವು ಏನು ಹೇಳ್ತೇವಪ್ಪ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಈಗ ಉದಾಹರಣೆಗಳನ್ನ ನೀವು ನೋಡಿದರೆ ಸೊ ನಿಮ್ಗೆ ಐಡಿಯಾ ಬಂದುಬಿಡ್ತೈತಿ. ಸೊ ಈ ಟೆನ್ಸ್ ಯಾವುದು ಅಂತಕ್ಕಂಥದ್ದು. ಸೊ ಅದೇ ರೀತಿ ಇಂಗ್ಲೀಷ್ ಸ್ಟ್ರಕ್ಚರ್ ಯಾವುದಿದೆ, ಯಾವ ರೀತಿ ಇದೆ, ಮತ್ತು ಕನ್ನಡ ಸೆಂಟೆನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವೀಗ ತಿಳ್ಕೊಂಡ್ವಿ. ಇನ್ನೂ ಹೆಚ್ಚಿನದಾಗಿ ಸರಿಯಾಗಿ ಅರ್ಥ ಆಗಬೇಕಪ್ಪ ಅಂತಂದರೆ ಸೊ ನಾನು ಇನ್ನೊಂದು 2 ವಿಡಿಯೋಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಟೆನ್ಸ್ ಮೇಲೆ ಒಂದಿಷ್ಟು ಕ್ಲಾಸನ್ನು ಅಪ್ಲೋಡ್ ಮಾಡಿರ್ತೀನಿ. ಸೊ ಅವುಗಳನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕಳಿಸಿರ್ತೇನೆ. ಸೊ ನೋಡಿ ನೀವು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಈ ಒಳಗೆ ಹೇಳಿರ್ತಕ್ಕಂಥ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆದರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ನಾನು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಮುಂದಿನ ಕ್ಲಾಸಲ್ಲಿ ಟು ಹ್ಯಾವ್ ಫಾರ್ಮ್ಸನ್ನು ಅಂದರೆ ಯಾವ ರೀತಿ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡಿದ್ವಿ, ಈಗ ಅದೇ ರೀತಿ ಮೇನ್ ವರ್ಬ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು, ಹಾಗೆ ಹ್ಯಾಡನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ತಿಳಿಯೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.